ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಹಲವಾರು ರೀತಿಯ ಮನುಷ್ಯರು ನಿನಗೆ ಪರಿಚಯ ಆಗ್ತಾರೆ. 10 ರೂಪಾಯಿ ಸಾಲ ಕೇಳಿದಾಗ ಪರಿಚಯ ಇರುವವರು ಇಲ್ಲದವರ ಹಾಗೆ ದೂರ ಓಡಿ ಹೋಗ್ತಾರೆ. ಓ ಮಿತ್ರ, ಜನರಲ್ಲಿ ಸಕ್ಕರೆಯ ಭಯ ಎಷ್ಟು ಹೆಚ್ಚಾಯಿತು ಅಂದ್ರೆ ಆಹಾರದಲ್ಲಿ ಸಿಹಿ ತಿನ್ನುವುದಿರ್ಲಿ, ಸಿಹಿಯಾಗಿ ಮಾತಾಡೋದನ್ನು ಕೂಡ ಮರೆತು ಬಿಟ್ಟಿದ್ದಾರೆ. ಜನರು ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ನಿಮಗಿಂತ ತುಂಬಾ ಹಿಂದಿದ್ದಾರೆ ಎಂದರ್ಥ. ಕೆಲವು ಸಂಬಂಧಗಳು ಬಾಡಿಗೆ ಮನೆತರ. ನಾವೆಷ್ಟೇ ಪ್ರೀತಿ ವಿಶ್ವಾಸ ತೋರಿದ್ರು ಎಂದಿಗೂ ನಮ್ಮ ಸ್ವಂತವಾಗೋದಿಲ್ಲ. ಬೊಗಳದ ನಾಯಿ ಇಲ್ಲ, ಟೀಕಿಸದ ಬಾಯಿಲ್ಲ, ಇವೆರಡು ಇಲ್ಲದ ಊರೇ ಇಲ್ಲ. ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ಮುನ್ನಡೆಯಬೇಕು. ಆಹಾರದ ಮೇಲೆ ಅಹಂಕಾರ ತೋರಿಸಬೇಡ, ಯಾಕಂದ್ರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರೋದು ಕೂಡ ಆಹಾರನೇ. ನಮ್ಮ ಸಮಯ ಕೆಟ್ಟಾಗ ನಾವು ಒಳ್ಳೇದೇ ಮಾಡಿದ್ರು ಕೆಟ್ಟದಾಗಿ ಕಾಣುತ್ತೆ. ಕೆಲವು ದಿನಗಳ ಹಿಂದೆ ರಾತ್ರಿ 12 ಗಂಟೆವರೆಗೂ ಮಾತಾಡ್ತಾ ಇದ್ವಿ, ಆದ್ರೆ ಈಗ ಹಾಯ್ ಅಂತ ಕಳಿಸೋಕೆ ಭಯ ಆಗ್ತಿದೆ. ಕಾರಣ ಮೊದಲಿದ್ದ ಪ್ರೀತಿ ಈಗ ಇಲ್ಲದಂತಾಗಿದೆ. ನಿನ್ನ ಉಪಕಾರವೇ ನಿನಗೆ ಶಾಪವಾದೀತು. ಒಳ್ಳೆತನವನ್ನು ಕಂಡಲ್ಲಿ ಖರ್ಚು ಮಾಡಬೇಡ. ಸಮಯವಿದ್ದಾಗ ಭೇಟಿಯಾಗೋದು, ಮಾತಾಡಿಸೋದು ವ್ಯವಹಾರ. ಸಮಯ ಮಾಡಿಕೊಂಡು ಭೇಟಿಯಾಗೋದು, ಮಾತಾಡಿಸೋದು ಮಮಕಾರ. ಎಲ್ಲ ಗುಣಗಳಿಗಿಂತಲೂ ಶ್ರೇಷ್ಠವಾದ ಗುಣವೆಂದರೆ ಎಲ್ಲರೊಡನೆ ಹೊಂದಿಕೊಂಡು ಹೋಗೋದು. ಕೇವಲ ಹೂ ಏರಿಸಿ ಪೂಜೆ ಮಾಡುವುದರಿಂದ ಮಾತ್ರ ದೇವರು ಒಲಿಯೋದಿಲ್ಲ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಿಂದಲೂ ದೇವರು ಒಲಿಯುತ್ತಾನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.